ಈ ಜಗತ್ತನ್ನು ಆಳುವುದು ಶಸ್ತ್ರವಲ್ಲ, ಶಕ್ತಿಯೂ ಅಲ್ಲ. ಆಳುವುದು ಜ್ಞಾನ. ಜ್ಞಾನವಿಲ್ಲದ ಲೋಕ ಅಂಧಕಾರದ ಲೋಕ. ಆ ಜ್ಞಾನವನ್ನೇ ಕಾಪಾಡಲು ವಿಷ್ಣುದೇವರು ಒಂದು ಅಪರೂಪದ ರೂಪದಲ್ಲಿ ಅವತರಿಸಿದ ಕಥೆಯೇ ಹಯಗ್ರೀವ ಅವತಾರ. ಸೃಷ್ಟಿಯ ಆದಿಕಾಲ ಬ್ರಹ್ಮಾಂಡ ಶಾಂತವಾಗಿತ್ತು. ದೇವತೆಗಳು ಧರ್ಮದ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಬ್ರಹ್ಮದೇವನ ಬಳಿಯಲ್ಲಿ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಸಾಕ್ಷಾತ್ ಜ್ಞಾನ ಸ್ವರೂಪವಾಗಿ ಪ್ರಕಾಶಿಸುತ್ತಿದ್ದವು. ವೇದಗಳೇ ಧರ್ಮದ ಬೇರು, ವೇದಗಳೇ ಸೃಷ್ಟಿಯ ದಿಕ್ಕು. ಆದರೆ ಅಹಂಕಾರ ಎಂದಿಗೂ ಶಾಂತಿಯನ್ನು ಸಹಿಸದು. ಆ ಸಮಯದಲ್ಲೇ ಮಧು ಮತ್ತು ಕೈಟಭ ಎಂಬ ಭಯಾನಕ ಅಸುರರು ಉದಯಿಸಿದರು. ಅಪಾರ ತಪಸ್ಸಿನಿಂದ ಶಕ್ತಿ ಪಡೆದ ಅವರು ದೇವತೆಗಳಿಗೆ ಸವಾಲು ಹಾಕಿದರು. ಅವರ ಕಣ್ಣುಗಳಲ್ಲಿ ಒಂದೇ ಗುರಿ, ವೇದಗಳನ್ನು ನಾಶ ಮಾಡಬೇಕು ಎಂಬುದು. ಅವರು ಬ್ರಹ್ಮಲೋಕಕ್ಕೆ ನುಗ್ಗಿ ಪವಿತ್ರ ವೇದಗಳನ್ನು ಅಪಹರಿಸಿ ಸಮುದ್ರದ ಅತಳಕ್ಕೆ ಅಡಗಿಬಿಡ್ತಾರೆ. ವೇದಗಳು ಕಳೆದು ಹೋದ ಕ್ಷಣ ಯಜ್ಞಗಳು ನಿಂತವು. ಮಂತ್ರಗಳ ಶಕ್ತಿ ಕ್ಷೀಣಿಸಿತು. ಭೂಮಿ ಕಂಪಿಸಿತು. ಋಷಿಮುನಿಗಳು ಆತಂಕದಿಂದ ಬ್ರಹ್ಮದೇವನ ಬಳಿ ಧಾವಿಸಿದರು. ಬ್ರಹ್ಮದೇವ ವಿಷಾದದಿಂದ ವೇದಗಳಿಲ್ಲದೆ ಈ ಜಗತ್ತು ಉಳಿಯದು. ಅಂತಿಮ ಆಶ್ರಯವಾಗಿ ಬ್ರಹ್ಮದೇವರು ಕ್ಷೀರಸಾಗರದತ್ತ ತೆರಳುತ್ತಾರೆ. ಪ್ರಭು, ಜ್ಞಾನ ನಾಶವಾಗುತ್ತಿದೆ, ಧರ್ಮ ಕುಸಿಯುತ್ತಿದೆ. ಭಯಪಡಬೇಡ ಬ್ರಹ್ಮ, ಧರ್ಮವನ್ನು ರಕ್ಷಿಸಲು ನಾನು ಮತ್ತೆ ಅವತರಿಸುವೆ. ವಿಷ್ಣು ಗಂಭೀರವಾಗಿ, ಭಯಪಡಬೇಡ ಬ್ರಹ್ಮ, ಧರ್ಮವನ್ನು ಕಾಪಾಡಲು ನಾನು ಮತ್ತೆ ಅವತರಿಸುತ್ತೇನೆ ಎಂದು ಹೇಳುತ್ತಾರೆ. ಕ್ಷಣಾರ್ಧದಲ್ಲಿ ಕ್ಷೀರಸಾಗರ ಪ್ರಕಾಶದಿಂದ ತುಂಬುತ್ತದೆ. ಆ ಬೆಳಕಿನಿಂದ ಉದಯಿಸಿದ ದಿವ್ಯ ರೂಪವೇ ಹಯಗ್ರೀವ ಅವತಾರ. ಮಾನವ ದೇಹ, ಕುದುರೆಯ ಮುಖ, ಕೈಯಲ್ಲಿ ಶಂಖ ಮತ್ತು ಚಕ್ರ, ಮುಖದಲ್ಲಿ ಜ್ಞಾನ ತೇಜಸ್ಸು. ಇವರು ಯುದ್ಧದ ದೇವರಲ್ಲ, ಇವರು ಜ್ಞಾನವೇ ಅವತರಿಸಿದ ದೇವರು. ಹಯಗ್ರೀವ ದೇವರು ಸಮುದ್ರದ ಅತಳಕ್ಕೆ ಇಳಿಯುತ್ತಾರೆ. ಅಲ್ಲಿ ಮಧು ಮತ್ತು ಕೈಟಭ ಅಸುರರು ಅಹಂಕಾರದಿಂದ ನಗುತ್ತಾರೆ. ಅಸುರರು, ಕುದುರೆಯ ಮುಖದ ದೇವರು ನಮಗೆ ಏನು ಮಾಡಬಲ್ಲ ಎಂದು ವ್ಯಂಗ್ಯ ಮಾಡುತ್ತಾರೆ. ಆ ಕ್ಷಣ ಹಯಗ್ರೀವನ ಕಣ್ಣುಗಳಲ್ಲಿ ಅಗ್ನಿ ಹೊಳೆಯುತ್ತದೆ. ಹಯಗ್ರೀವ ಅಜ್ಞಾನಕ್ಕೆ ಇನ್ನು ಅಂತ್ಯ. ಭೀಕರ ಯುದ್ಧ ಆರಂಭವಾಗುತ್ತದೆ. ಸಮುದ್ರ ಅಲುಗಾಡುತ್ತದೆ, ಲೋಕಗಳು ಕಂಪಿಸುತ್ತವೆ. ಅಂತಿಮವಾಗಿ ಧರ್ಮ ಗೆಲ್ಲುತ್ತದೆ. ಮಧು ಕೈಟಭರು ಸಂಹಾರಗೊಳ್ಳುತ್ತಾರೆ. ಹಯಗ್ರೀವ ದೇವರು ಸಮುದ್ರದ ಅತಳದಿಂದ ಪವಿತ್ರ ವೇದಗಳನ್ನು ಹೊರತರುತ್ತಾರೆ. ಅವುಗಳನ್ನು ಬ್ರಹ್ಮದೇವರಿಗೆ ಸಮರ್ಪಿಸುತ್ತಾರೆ. ಯಜ್ಞ ಅಗ್ನಿಗಳು ಮತ್ತೆ ಹೊತ್ತಿಕೊಳ್ಳುತ್ತವೆ. ಜಗತ್ತಿಗೆ ಮತ್ತೆ ಬೆಳಕು ಬರುತ್ತದೆ. ಆ ದಿನದಿಂದ ಹಯಗ್ರೀವ ದೇವರು ವಿದ್ಯೆ, ಜ್ಞಾನ ಮತ್ತು ಸ್ಮರಣ ಶಕ್ತಿಯ ದೇವತೆಯಾಗಿ ಪೂಜಿಸಲ್ಪಡುತ್ತಾರೆ. ವಿದ್ಯಾರ್ಥಿಗಳು, ಪಂಡಿತರು, ಸಾಧಕರು ಹಯಗ್ರೀವನನ್ನು ಸ್ಮರಿಸಿದರೆ ಜ್ಞಾನ ಬೆಳೆಯುತ್ತದೆ, ಅಜ್ಞಾನ ದೂರವಾಗುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಪುರಾಣ ಕಥೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.